ಎಳನೀರು ಬೆಂಗಳೂರಲ್ಲೂ ಕುಡಿಬೋದು, ಆದರೆ ಮರದಿಂದ ಕಿತ್ಕೊಂಡು ಕುಡಿಯೋದ್ರಲ್ಲಿರೋ ಮಜಾ ಬೇರೆದ್ರಲ್ಲಿರಲ್ಲ. ಎಷ್ಟು ಟೇಸ್ಟಿಯಾಗಿದೆ ಗೊತ್ತಾ. ನಮ್ಮ ರೈತರು ಎಳನೀರನ್ನ ಸೂಪರಾಗಿ ಬೆಳೆಸ್ತಾರೆ. ಅದಕ್ಕೆ ನೀರು ಕಟ್ಟೋದೇನು ಕೇಳ್ತೀರಾ, ಉಪ್ಪು ಹಾಕೋದೇನು ಕೇಳ್ತೀರಾ, ಗೊಬ್ಬರ ಹಾಕೋದೇನು ಕೇಳ್ತೀರಾ. ಆದರೆ ಅವ್ರ ಆಸೆ ಏನು ಗೊತ್ತಾ, ಒಂದು ಗೊನೆ ಮಾರಿದ್ರೆ ಏನು ಕರ ಆಗುತ್ತೆ, ಯಾಕೆ ಸುಮ್ಮನೆ ಅದರಲ್ಲಿ ಕಿತ್ತಿ ಹಾಳು ಮಾಡೋದು ಅಂತ. ಇವತ್ತು 80% ರೈತರು ಅವ್ರು ಬೆಳೆದಿದ್ದ ಎಳನೀರನ್ನ ಅವರೇ ಕುಡಿಯೋಕ್ಕಾಗ್ತಾಯಿಲ್ಲ. ಯಾಕೆ ಹೇಳಿ, ಬೆಲೆ ಹೆಚ್ಚಳ, ಅದು ಇದು ಎಲ್ಲ ಜಾಸ್ತಿ. ಒಂದು ಫ್ಯೂಸು ಯಾವುದೋ ಬೋರ್ದು ಫ್ಯೂಸ್ ಹೋದ್ರೂ ಆ ಫ್ಯೂಸ್ಗಿಲ್ಲ ಅಂದರೂ 200-300 ರೂಪಾಯಿ ದುಡ್ಡು ಇರ್ತದೆ. ಇಲ್ಲಿ ಒಂದು ಗೊನೆ ಎಳನೀರು ಇವರೇ 1-2 ಕಿತ್ಕೊಂಡು ಏನಾದರೂ ಕುಡ್ದಿರ್ತಾರೆ, ಮತ್ತೆ ಯಾರಾದರೂ ಬರ್ತಾರೆ ಅದನ್ನು ಕಿತ್ಕೊಂಡು ಕುಡ್ದು ಗೊನೆನೇ ಖಾಲಿ ಆಗುತ್ತೆ ಅನ್ನೋ ಭಯದಿಂದ ನಮ್ಮ ರೈತರು ಅವ್ರು ಬೆಳೆದಿರೋ ಎಳನೀರನ್ನ ಅವರೇ ಕುಡಿಯೋಲ್ಲ ಅಂತ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು ಇವಾಗ. ಎಲ್ಲ ರೈತರಿಗೂ ಹೇಳೋದಿಷ್ಟೇ, ನೀವು ಬೆಳೆದಿದ್ದ ಎಳನೀರನ್ನ ನೀವೇ ಕುಡೀರಿ. ನಿಮ್ಮ ಕುಡಿದು ಅಟ್ಲೀಸ್ಟ್ ತೃಪ್ತಿ, ಮನ್ಸಿಗೆ ತೃಪ್ತಿ ಆದಮೇಲೆ ನೀವು ಮಾರಿ ಅಷ್ಟೇ.